ನೋಡು ಮನೆ ಆಳ ಹೆಂಗ್ ಕಡ್ದವನಿ ಮನ ಮರ್ಯಾದೆ ಇಲ್ದವನು. ಹೊಲ್ಲ ಕಡಿಬಾರ್ದು ಅಂಬದು ಗೊತ್ತಾಗದ್ ಬೇಡ್ವೆ ನನ್ನ ಮಗುಗೆ. ನೋಡು ಹೊಲ್ಲ ಕಡ್ದು ಅದೇ ಹೋಗಿರೋದ. ಯಪ್ಪ ದೇವ್ರಿ. ಬೋಲ ಹೆಂಗ್ ಮಾಡಿದ ನೋಡು ಹೊಲ್ಕ ನನ್ನ ಮಗ. ನಾನು ಹಿಂಗೆ ಬಾಯಿಗೆ ಒದ್ದೆ ಕಾಣತ್ತೆ. ಬಾಯಿಗೆ ಒದ್ದಿದ್ಕೆ ಹಂಗೆ ಬಾಯಿಯಾಗಿ ಹಿಡ್ಕೊಬಿಟ್ಟ. ಸುಮ್ಮನೆ ಬಿಡಲ್ಲ ತಡಿ ಅವನಿಗೆ. 1,00,000 ದಂಡ ಇಸ್ಕೊಂಬತ್ತಕ. ನಾನಂತೂ ಸುಮ್ಮನೆ ಬಿಡಲ್ಲ. 1,00,000 ದುಡ್ಡು ಕೊಡ್ಬೇಕು ಅವನು. ಕೊಡ್ದಿರೋದಲ್ಲ. ನಾನು ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. 1,00,000 ದುಡ್ಡು ಇಸ್ಕೊಂಡ್ರೇನೆ, ದುಡ್ಡೆಲ್ಲ ಮುಗಿದ್ರೇನೆ ನನ್ನ ಮಗುಗೊಂದಿಟ್ಟು ದುಡ್ಡು ಇಕ್ಕಣವಲ್ಲ. ಈಗ ಅಹಂಕಾರ ಜಾಸ್ತಿ. ನಾನೆಲ್ಲನ ಎಲ್ಲ ಕಡಿಸ್ಕೊಂಡು ರಾತ್ರಿ ಎಲ್ಲ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂತ ನನಗೆ ಗೊತ್ತು. ರಾತ್ರಿ ಎಲ್ಲ ಸೊಳಿ ಜ್ವರ, ಹಂಗೇನೆ ಇದ್ರ ನೋವಿಗೆ ಎಂಥ ಸೊಳಿ ಜ್ವರ ಹೋಗತ್ಲಾಗೆ. ನನಗೆ ಹೆಂಗೆ ಟಿವಿ ಅಂತ ಕಾಣತ್ತೆ. ಮತ್ತೆ ಎಲ್ಲ ಕಡ್ದಿರೋದು ಟಿವಿ ಅಂದಂಗಿರುತ್ತೇನಮ್ಮ. ಅದ್ರ ನೋವಿಗೆ ಸೊಳಿ ಜ್ವರನೂ ಬಂದಾವೆ. ನಾನು ಹಂಗೆ ಅಂದ್ಕೊಂಡೆ ಜ್ವರ ಹಂಗೆ ಬೆಂಕಿ ಆಗಿದ್ವು. ಯಾಕಪ್ಪ ಹಿಂಗೆ ಜ್ವರ ಬಂದವೆ ಅಂತ ಒಬ್ರು ಸನ ಅಂದ್ಕೊಂಡೆ. ನೀನು ಮನಿದ್ದೇತ್ ಅನ್ಕೊಂಡಿದ್ದಲ್ಲ, ಸುಮ್ಕಾದೆ. ನೋಡು ಮನೆಯಾಳ ಹೆಂಗೆ ಕಡ್ದವ್ನಿ. ಟಿವಿ ಎಂಬುತ್ತೆ. ಹಿಂಗೇನೆ ಎಲ್ಲ ಕಡ್ದಿರೋದು ಮೊದಲೇ ಅದು. ಮತ್ತೆ ಸುಮ್ ಬಿಡಬಾರ್ದಿಂತ ನನ್ನ ಮಕ್ಕಳನ್ನೆಲ್ಲ ಪಂಚಾಯತ್ಗೆ ಹಾಕಿ ಸರಿಯಾಗಿ ಬಿಗಿ ಮಾಡ್ಬೇಕು. ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಟ್ಟು ಬಿಗಿ ಮಾಡಿಸ್ಬೇಕಿಂತ ನನ್ನ ಮಕ್ಕಳನ್ನೆಲ್ಲ. ದುಡ್ಡು ಐತಾವಲ್ಲ ಅದಕ್ಕೆ ಕುಣಿತಾವೆ ದುಡ್ಡು. ಬಿಡು ಇವಾಗ ಯಾರ್ದೇನು ಅಂಬಂಗೆ. ದುಡ್ಡಿದ್ರೆ ಮತ್ತೆ ಮನುಷ್ಯರಿಗೆ ಜಂಪ ದೌಲತ್ತು ಬರೋದು. ಡಿಂಪು ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ಹೋಗಿ ಬರೋಣ ನಡೀರಿ. ಹಂಗೆ ಟಿವಿ ಅಂತೈತೆ. ಸ್ವಲ್ಪ ಟೀಚರ್ ಏನಾದರೂ ಹಾಕ್ಸ್ಕೊಂಡು ಒಂದು ಪೆನ್ಸಿಲ್ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಯಪ್ಪ ರಾತ್ರಿ ಎಲ್ಲ ಜ್ವರ ಒಂಥರ ಚಳಿ ಆದಂಗೆ ಆಗುತ್ತೆ. ಇದ್ರ ನೋವಿಗೆ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗೈತೆ ಕಣ್ರಿ. ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರೋಣ ಬರ್ರಿ ಅಂತ. ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಪಾಪ ಟೀಚರ್ ಆತನ ಹಾಕಿ ಬ್ಯಾಂಡೇಜ್ ಹಾಕ್ತಾರೆ ಒಂದಿಟ್ಟು. ನೋಡಿ ಹಂಗೆ ಕಡ್ದವ್ ನಂಗೇನೆ. ಅದ್ರ ನೋವಿಗೆ ಜ್ವರ ಸಳಿ ಹೋಗತ್ತ. ಅಯ್ಯಪ್ಪ ನೀನು ಸುಮ್ಮನಿದ್ರು ಇರ್ಬೋದಾಗಿತ್ತಮ್ಮ. ಅವ್ನ ಯಾಕೆ ಒಯ್ಯಕ್ಕೆ ಹೋದೆ? ಹೊರಣ್ಣ ಎಲ್ಲ ನೋಡ್ಕ್ಯಮ್ಮನು. ಮತ್ತೆ ಅವಳು ಇವಳು ಅಂತ ಮಾತಾಡ್ದ ಕಣಮ್ ಕೊಟ್ಟಿಲ್ದಂಗೆ. ಬಾಯಿಗೆ ಹಿಂಗೆ ಕಟ್ಟು ಕರೀಲ್ದಂಗೆ ಮಾತಾಡ್ದ. ಅದಕ್ಕೆ ಇವಳಿಗೆ ಸಿಟ್ಟು ಬಂತು. ಬಾಯಿ ಮ್ಯಾಕೆ ಹೊಡಿಯಕ್ಕೆ ಹೋದ್ಲು. 32 ಉದ್ರಬೇಕು ಹಂಗೆ ಹೊಡಿತೀನಿ ಅಂತ ಹೊಡಿಯಕ್ಕೆ ಹೋದ್ಲು. ನನ್ನ ಮಗ ಕೈ ಹಿಂಗೆ ಇಟ್ಕೊಬಿಟ್ಟ. ಹೊಡೆದ್ಲಲ್ಲ ನನ್ನ ಅಂತ ಹೇಳಿ ಸಿಟ್ನಾಗ ಹಂಗೆ ಕಚ್ಚಿಬಿಟ್ಟ. ನಾನು ಸುಮ್ಮನೆ ಬಿಡಲ್ಲ ತಡಿ ಅವ್ನು ನಿನ್ನಾನ. ನಾನು ಸುಮ್ಮನೆ ಬಿಡ ಅಂತ ಹೆಂಗೆ ಸಲ ನಾನು. ನಂದೇನು ತಪ್ಪಿಲ್ಲ ಅಂದಮೇಲೆ, ಈಗ ನಾನು ತಪ್ಪಿದ್ರೆ ಬೇಕಾದರೆ ನಾನು ಇನ್ನೂ ಕ್ಷಮೆ ಕೇಳ್ತೀನಿ. ನಂದೇನು ತಪ್ಪಿಲ್ಲ ಅಂದಮೇಲೆ ನಾನು ಯಾಕೆ ಸುಮ್ಮನೆ ಬಿಡೋಣ ಅವನ್ನ? ನಾನಂತೂ ಸುಮ್ಮನೆ ಬಿಡಲ್ಲ. ನನ್ನ ಸುದ್ದಿಗೆ ಬಂದರೆ ನಾನು ಅಷ್ಟೇನೆ. ಮತ್ತೆ ಸುಮ್ಮನೆ ಬಿಡಬಾರ್ದು. ಹೋಗಿ ಸರಿಯಾಗಿ ಯಾರಿಗಾನ ನಲ್ಲರ ಮುಂದೆ ತೋರಿಸಿ ಮಕ್ಕ ಉಳಿಸ್ಬೇಕು. ಅಲ್ಲಾಗ ಯಾವನ ಕಡಿತಾನೇನಲ್ಲೇ ಲೋಪರ್ ನನ್ನ ಮಗನೇ ಅಂತ ಕ್ಯಾಕ್ರಿಸಿ ಎಲ್ಲ ಉಗ್ತು ದಂಡ ಕೊಡಲೇಬೇಕು ಅಂತನು. 1,25,000 ಲಕ್ಷ ದಂಡ ಹಾಕ್ತೀವಿ ಅಂತನು. 1,00,000 ನಾನು ಕೊಡ್ತಾರೆ. 1,00,000 ಅಂದರೆ 50,000 ಕೊಡಿಸ್ತಾರೆ ಅವರು. ಅವ್ರು ಇದ್ದಿದ್ದು ಬೇಡ. ಅಷ್ಟೊಂದು ಕೊಡೋಕ್ಕಾಗಲ್ಲ ಕಣಮ್ಮ. ಹಿಂಗೆ ಅಂತಾರೆ. ದುಡ್ಡೇನು ಬೇಡ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತನು. ಆವಾಗ ಇಲ್ಲ ಕಣಮ್ಮ ಕಂಪ್ಲೇಂಟ್ ಹೆಂಗೆ ಕೊಡಬೇಡ, ಒಂದು ದುಡ್ಡು ದುಡ್ಡು ಕೊಡ್ತಾನೆ ಬಿಡತ್ತ ಅಂತಾರೆ. ಊರಾಗೆ ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಮುಂದುವರಿಯಕ್ಕೆ ಬಿಡಲ್ಲ ಊರಿನ ಗೌಡ್ರು. ಇವಾಗ ಗೌಡ್ರು ಹೇಳ್ಯಾರಂತ ಏನಾನ ಸಮಸ್ಯೆ ಆದರೆ ನಾನು ತಕ್ಕ ಬರ್ರಿ ಮ್ಯಾಲ ನಮ್ಮ ಊರಿನ ಮರ್ಯಾದೆ ಕಳಿಬೇಡ್ರಿ ಅಂತ ಹೇಳವ್ರಂತೆ. ಅದಕ್ಕೇನೆ ದುಡ್ಡು ಯಾರಿಗೆ ಬೇಕು, ನೋವು ಯಾರು ಅನ್ಭವಿಸ್ತಾರೆ, ದುಡ್ಡು ನಾನು ಕೊಡ್ತೀನಿ ಅಂತನು. ನನ್ನ ನೋವು ಅಂತ ಅಂತಾನ. ಆ ನೋವು ನನ್ನ ನೋವು ಅಂತ ಆಮಂಗಿದ್ರೆ ಬೇಕಾದ್ರೆ ನಾನು ದುಡ್ಡು ಇಸ್ಕೊಂತೀನಿ, ನನ್ನ ನೋವು ತಕ್ಕಮ್ಮ ಕೇಳೋ ಅವನಿಗೆ ಅಂತನು. ದುಡ್ಡೇನೆ ಎಲ್ಲರೂ ಕೊಡ್ತಾರೆ, ನಾನೇ ಕೊಡ್ತೀನಿ ಅನ್ನು. ದುಡ್ಡನ್ನು ಒಬ್ಬನೇ ಎಲ್ಲ ಇಕ್ಕೊಂಡ್ರದವನು. ಊರಿನ ಗೌಡ್ರು ಹಂಗೆ ಹೇಳೋದವ್ರು. ದುಡ್ಡು ಕೊಡಿಸ್ತೀನಿ ಬಿಡಮ್ಮ ಅಂತಾರೆ. ದುಡ್ಡು ಕೊಡಿಸ್ತೀನಿ ಅಂದೇಳಿಕೆ ಸುಮ್ಮನೆ ಹಾಕ್ತಾರೆ ಅಂತ. ವರ್ಷ ನನ್ನ ಚೈತ್ರ ಬಂದರು. ಬಾ ಹರ್ಷ ಬಾ. ಬೆಳಗ್ಗೆ ಬಂದ್ರಿ ಅಮ್ಮ. ಟೀನ ಮಾಡಾಗಮ್ಮ. ಅವ್ರು ಬಂದರು. ಅಯ್ಯೋ ಟೀ ಬೇಡ ಯಾತು ಬೇಡ ಸುಮ್ಕಿರಣ. ಫಸ್ಟು ಡಿಂಪಕ್ಕಗೆ ಕೈ ಕಡ್ದಿರೋದನ್ನ ನನ್ನ ಮಗುಗೆ ಚೆನ್ನಾಗೆ ಗ್ರಾಚಾರ ಬಿಡಿಸ್ಬೇಕು. ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಹೋಗ್ತೀವಿ ನಾನು ವರ್ಷ ಸರಿಯಾಗಿ ನನ್ನ ಮಗುನ ಹೇಳ್ಕೊಂಬರ್ತೀವಿ. ಪಂಚಾಯತಿಗೆ ಹಾಕ್ತೀವಿ. ಪಂಚಾಯತ್ಗೆ ಹಾಕಿ ಊರಿನ ಗೌಡ್ರನ್ನ ಕರ್ಕೊಂಬಂದು ಅದೇನು ಹೇಳ್ತಾರೆ ಹೇಳಿ. ಅವರು ಯಾರನ್ನ ಗುದ್ದಾಡಿರೆ ಪೊಲೀಸ್ ಕಂಪ್ಲೇಂಟ್ ಅಂತ ಹೋಗ್ಬೇಡ್ರಿ ಅಂತ ಹೇಳವ್ರಂತೆ ಗೌಡ್ರು. ಅದಕ್ಕೇನೆ ಅವ್ರನ್ನ ಕರ್ಕೊಂಬಂದು ತೋರ್ಸಂತ ತಾಡಿ ಫಸ್ಟು. ಬಾ ಡಿಂಪಕ್ಕ ಹೋಗೋಣ. ನೋಡ್ ಚೈತ್ರ ಹೆಂಗ್ ಕಡ್ದ ಇದ್ದಾನೆ. ಅಯ್ಯೋ ರಾತ್ರಿ ಎಲ್ಲ ಟಿವಿ ಅಂತೂ ಚೈತ್ರ ನಿದ್ದೆನೇ ಮಾಡಲಿಲ್ಲ. ಬೆಳಗಿನ ಜಾವ ಸ್ವಲ್ಪ ನಿದ್ದೆ ಬಂತಂಗೆ. ರಾತ್ರಿ ಎಲ್ಲ ಒಂಥರ ಹಿಂಗೆ ಕಿತ್ತಂಗೆ ಆಗೋದು. ಹಂಗೇನೆ ಇದ್ರ ನೋವಿಗೆ ಸಳಿ ಜ್ವರ. ನಮ್ಮ ರಾತ್ರಿ ಎಲ್ಲ ನೋವು ಪಾಪ ಟಿವಿ ಅಂದೈತೆ. ರಾತ್ರಿ ಎಲ್ಲ ಒಂಥರ ಸಳಿ ಜ್ವರ ಬಂದಂಗೆ ಆಯ್ತು ಅದ್ರ ನೋವಿಗೆ. ಫಸ್ಟ್ ಆಸ್ಪತ್ರೆಗೆ ಹೋಗ್ಬರ್ಲಿ ತಡಿ. ಆಸ್ಪತ್ರೆಗೆ ಹೋಗ್ಬಂದು ಆಮೇಲೆ ಹೋಗೋಕ್ಕಾಗುತ್ತಾ ಹೊಲ್ಕ ನನ್ನ ಮಗನ ಎಳ್ಕೊಂಡು ಊರಿನ ಗೌಡ್ರಿಗೆ ಹೇಳಿ ಫಸ್ಟ್ ಆಮೇಲೆ ಕಾಲು ಹಾಕೋಕ್ಕಾಗುತ್ತೆ. ಫಸ್ಟ್ ಆಸ್ಪತ್ರೆಗೆ ಹೋಗ್ಬರ್ಲಿ. ಫಸ್ಟ್ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು. ಟಿವಿ ಅಂತೈತೆ ಸೊಳಿ ಜ್ವರ. ಅದಕ್ಕೇನೆ ಈಗ ಕಾಪಿ ಮಾಡಿಕೊಟ್ಟೆ ಕೂಡ್ತಾ ಇದ್ದಾಳೆ. ಈಗ ಕರ್ಕೊಂಡು ಹೋಗ್ಬತ್ತಾನೆ ಗೌರ್ಮೆಂಟ್ ಆಸ್ಪತ್ರೆಗೆ. ಯಾರನ್ನ ನರ್ಸ್ ಇದ್ರೆ ಇಂಜೆಕ್ಷನ್ ಮಾಡಿಸ್ಕೊಂಡು ಕರ್ಕೊಂಬತ್ತಾನೆ. ಇಲ್ಲಾಂದರೆ ಟೌನ್ನಾಗೆ ಹೋಗಿ ಪಾಪ ಅಲ್ಲಿ ಡಾಕ್ಟರ್ ಇರ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಗೆ ಡಾಕ್ಟರ್ ಇಲ್ಲ ಅಂದರೆ ಅದನ್ನು ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತಾನೆ. ರಾತ್ರಿ ಎಲ್ಲ ಪಾಪ ಸೊಳಿ ಜ್ವರ ಕಣಮ್ಮ. ಅಲ್ಲ ಮನೆ ಒಳಗೆ ಬುದ್ಧಿ ಬೇಡವೆ? ಎಲ್ಲ ಕಡಿಯೋದು ತಪ್ಪು, ಎಲ್ಲ ಕಡಿಬಾರ್ದು ಅಂತ ಹೇಳಿ ನೋಡಿ ಎಂಥ ಕೆಲಸ ಮಾಡಿದ್ದಾನೆ.
ನನ್ನ ಮಗಗೆ ಐದಾವ್ ತಾಡಿ. ಓ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಮಗ. ಹ್ಞೂ ಚೈತ್ರ, ಅವ್ನು ನಿಂಗೆ ಸುಮ್ಮನೆ ಬಿಟ್ಟರೆ ಇನ್ನು ನನ್ನ ಕೆಲಸ ಮಾಡ್ತಾನೆ. ಥೂ, ಅವನು ನನ್ನ ತಮ್ಮನೇ ಅಲ್ಲ. ನಾನು ಇರೋವರೆಗೂ ಇನ್ನು ನನ್ನ ಜೀವನ ಪರ್ಯಂತ ನನ್ನ ತಮ್ಮ ಅಂತ ಒಪ್ಕೊಳ್ಳಲ್ಲ ಚೈತ್ರ. ಅಂಥ ಕೆಲಸ ಮಾಡಿದಾನೆ ಈ ಮನೆಯಾಳ. ಮಾಡೋದೆಲ್ಲ ತಪ್ಪು ಮಾಡಿ ಇನ್ನು ಎಲ್ಲ ಕಡ್ದು ಓಡ್ ಬಂದಿದ್ದಾನಲ್ಲ, ಸುಮ್ಮನೆ ಬಿಡ್ತಾ ಇದ್ದಾರೆ. ನನಗೆ ಎದ್ರಿಕೆಂಡು ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾನೆ ಅವನು. ಬಿಡ್ತಾರೆ. ಈಗ ಅವ್ರೇನ ಇಲ್ಲೋಡು ಡಿಂಪಕ್ಕ ಸರಿಯಾಗಿ ದಂಡ ಹಾಕ ನನ್ನ ಮಗುಗೆ. ಇವಾಗ ದುಡ್ಡು ಇಕ್ಕೋಣ 4 ಕಾಸು. ಗಂಡ ಹೆಂಡ್ತಿಗೆ ದುಡ್ಡು ಇಕ್ಕೊಂಡ್ರದೆ ಒಂದಿಟ್ಟು ಜಂಬ ಇವಾಗ. 4 ಕಾಸು ದುಡ್ಡು ಇಕ್ಕೊಂಡವ್ರೆ. ಅದಕ್ಕೆ ಯಾರ್ದೇನೋ ನಾನು ಏನು ಮಾಡಿದ್ರು ಕಲ್ತ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿದ್ದಾನೆ. ಅದು ದುಡ್ಡೆಲ್ಲ ಮುಗಿಬೇಕು. 1 ಲಕ್ಷ ದಂಡ ಕೊಡಲೇಬೇಕು ಅನ್ನು. ನಾವು ಈಗ 20 ಸಾವಿರದ ರೇಷನ್ ಹೋಗಿರೋದು ನಮ್ದು. ದಿನ 20-25 ಸಾವಿರದ್ದು. ನಾವು ಇವಾಗ 2 ಲಕ್ಷ ದುಡ್ಡು ಕೊಡಲೇಬೇಕು ಅಂತ ನಾವು ಪಂಚಾಯತ್ಗೆ ಹಾಕ್ತೀವಿ. ನೀನು 1 ಲಕ್ಷ ದುಡ್ಡು ಕೊಡಲೇಬೇಕು ಅಂತ ಅನ್ನು. ಬಿಡಬೇಡ, ಏನಾದರೂ 1 ಲಕ್ಷಕ್ಕಿಂತ ನಂಗೆ ಕಮ್ಮಿ ಇಸ್ಕಮಲ್ಲ ಅಂತನ್ನು. ಅವ್ರು ಹೇಳ್ತಾರೆ ಊರಿನ ಗೌಡ್ರು 50 ಸಾವಿರ ಇಸ್ಕೊಳಮ್ಮ, 20 ಸಾವಿರ ಇಸ್ಕ, 30 ಸಾವಿರ ಇಸ್ಕ, ಎಲ್ಲ ಕಡ್ದಿರೋದಕ್ಕೆಲ್ಲ ಅಷ್ಟೊಂದು ಕೊಡೋಕ್ಕಾಗಲ್ಲ, ಇಲ್ಲಾಂದ್ರೆ ಅವನೇ ಆಸ್ಪತ್ರೆ ತೋರಿಸ್ತಾನೆ ಅಂತಾರೆ. ನಾನು ಹೇಳ್ತೀನಿ, ನನಗೆ ನೋವಪ್ಪ, ರಾತ್ರಿಯೆಲ್ಲ ಟಿವಿ ಅಂತ ಐತೆ, ನಾನೇ ಕೊಡ್ತೀನಿ 1 ಲಕ್ಷ ದುಡ್ಡು, ನನ್ನ ನೋವು ಅಂತ ಆಮ ಕೇಳು ಅಂತ ಹೇಳ್ತೀನಿ. ನನಗೆ ಇವಾಗೆಲ್ಲ ಕಡ್ದವನ ನಾನು ಕಡಿತೀನಿ ಬೇಕಾದ್ರೆ ಅವನಿಗೆ. ಅದೇ ನಾನು ತಿರ್ಕೊಂಡು ಅವನಿಗೆ ಅದು ಮಾಡ್ತೀನಿ. ಅದ್ರ ನೋವು ಏನಂತ ಅವನಿಗೆ ಅಷ್ಟು ಅರ್ಥ ಆಗಬೇಕು. ನನ್ನ ನೋವು ತಗೊಂತಾನೆ ಅವನು, ದುಡ್ಡೇ ನಾನು ಕೊಡ್ತೀನಿ ಅಂತೀನಿ ನಾನು. ಕಣಮ್ಮ, ನಾನು ಅದನ್ನೇ ಹೇಳಿದ್ದು. ನೋವು ಯಾರು ಅಮ್ಮ ಅನ್ಭವಿಸ್ತಾರೆ, ದುಡ್ಡೇ ನೀಟ ಊಟ ಕೊಟ್ಟು ಸುಮ್ಮನೆ ಆಗ್ತಾರೆ. ಅದು ನೋವು ಮುಂಚರು ಎಲ್ಲ ಕಡ್ದಿರೋದು ಅಲ್ಲಿನ ವಿಷ ಏನಿಲ್ಲ, ಒಟ್ಟು ಮೈಗೆ ಏರ್ಬಿಟ್ರೆ ಒಳ್ಳೇದಲ್ಲ. ಮತ್ತೆ ಸುಮ್ಮನೆ ಇರಬಾರ್ದು. ಡಿಂಪಕ್ಕ ಸರಿಯಾಗಿ ಮಾತಾಡ್ತೈತಿ. ಅದೇ ಕಡ್ದು ತೋರಿಸ್ಬೇಕು ತಿರ್ಕೊಂಡು ಅವನಿಗೆ ಗೊತ್ತಾಗುತ್ತೆ. ಸಿಕ್ಕಿದ್ರೆ ಇತ್ತು ನನ್ನ ಮಗುಗೆ, ಏನು ಮಾಡಲಿ, ಸಿಗಲಿಲ್ಲ, ಓಡ್ ಬಂದ್ಬಿಟ್ಟ ಅಲ್ಲ ಕಡ್ದು. ಪ್ರಕಾಶ, ಫಸ್ಟು ಡಿಂಪಕ್ಕು ನಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋಗು. ನಾನು ನನ್ನ ಮಗುಗೆ ಹೇಳ್ತೀನಿ, ಹಿಂಗೆ ಪಂಚಾಯತಿಗೆ ಕಲೆ ಹಾಕಿದೀವಿ ಕಣೋ ಬಾರು ಅಂತ ಹೇಳಿ ನಾನು ಚೈತ್ರ ಹೋಗಿ ಹೇಳಿ ಬರ್ತೀವಿ. ಆ ಸುಗುಣನಿಗೂ ಹೇಳಿ ಬರ್ತೀವಿ. ನೋಡು ನಿನ್ನ ಗಂಡ ಇಂಥ ಕೆಲಸ ಮಾಡಿದ್ದಾನೆ, ನಾವು ಮಾತ್ರ ನಿನ್ನ ಗಂಡನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಬರ್ತೀವಿ ನಾನು ಚೈತ್ರ ಹೋಗಿ. ಬಾಯಿಲಿ ಹೋಗೋಣ. ಅಯ್ಯೋ, ಮನೆ ಬಾಕ್ಲಕ್ಕೆ ಯಾಕೆ ಹೋಗೋಣ, ನಾವು ಹೇಳಕ್ಕೆ ಕಲೆ ಹಾಕೋಣ, ಗೌಡ್ರಿಗೆ ಹೇಳೋಣ. ಗೌಡ್ರೆಲ್ಲ ಕರೆಸ್ತಾರೆ. ಕರೆಸ್ದಾಗ ಗೊತ್ತಾಗುತ್ತೆ. ಬಾ, ನಾವು ಮನೆ ಬಾಕ್ಲಕ್ಕೆ ಹೋಗಿ ಏನು ಹೇಳೋದು. ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬರೋಗು ಪ್ರಕಾಶಣ್ಣ. ಪಾಪ ಡಿಂಪಕ್ಕು ಅದ್ರ ನೋವಿಗೆ ಜ್ವರ ಬಂದಿದ್ದಾವೆ. ಟಿವಿ ಅನ್ನುತ್ತೆ. ಮತ್ತೆ ಕಚ್ಚಿರೋದು ಅದು ಒಂಥರ ಕಿತ್ತಂಗಾಗುತ್ತೆ ಗಾಯ. ನಮ್ಮ ಒಳ್ಳೇದಲ್ಲ ಅದು. ಮತ್ತೆ ಅವನು ಹಂಗೆ ಅಷ್ಟೊಂದು ಕೊಡ್ದಿದ್ದಾನೆ ಅಂತಂದೆ. ನನಗೆ ಕೆರೆ ಸಿಪ್ಪಾಗಿವೇನಪ್ಪ ಹಲ್ಲು. ಹಲ್ಗೇನೆ ಕುಟ್ಬೇಕು. ಯಾತನ ತಗೊಂಡು ಹಲ್ಲು ಮುರಿಯಂಗೆ ಕುಟ್ಬೇಕು. ಗುಣಕಾಲು ತಗೊಂಡು ಹಲ್ಲು ಒಂದೊಂದೇ ಮುರಿಕಬೇಕು. ಮುರಿಕ್ತೀನಿ ನೋಡು, ನನ್ನ ಕೈ ಸಿಕ್ಕಿದ್ರೆ ಹೊಲ್ ಮುಂದ್ಲವ್ ಇರಬಾರ್ದು, ತುರಾಮಣೆ ಅಂತ ಹೊಲ್ಲು ಇರಬಾರ್ದು. ಹಂಗೆಲ್ಲ ಗುಂಡ್ಕಲ್ ತಗೊಂಡು ಚೆಚ್ಚು ಬಿಡ್ತಿದ್ದೆ ನನ್ನಂತೊಳಗಿದ್ರೆ. ಸಿಗಲಿ ನನ್ನ ಕೈಗ ನನ್ನ ಮಗ ಇದ್ದಾವೆ, ಗ್ರಾಚಾರ ಬಿಡಿಸ್ತೀನಿ ಲವಣಿ ಮಗ. ಇದ್ದಾವೆ ಅವನಿಗೆ. ನಾವಂತೂ ಸುಮ್ಮನೆ ಬಿಡಲ್ ಬಿಡೋ ಅವನ್ನ. ನಾವೇನು ಅಂದ್ಕೊಂಡು ಎಷ್ಟು ಕೈ ಹಿಡ್ದು ಎಷ್ಟು ಸಹಾಯ ಮಾಡಿದ್ವಿ ಗಂಗಕ್ಕಯ್ಯ. ಎಷ್ಟು ಸಹಾಯ ಮಾಡಿದ್ವಿ ಗೊತ್ತೇ ನಾವು ಅವನಿಗೆ. ನಾನು ನಮ್ಮಯ್ಯಪ್ಪ. ಇನ್ನೊಬ್ರು ಯಾರನ್ನಾಗಿದ್ರೆ ಇವತ್ತು ಹೆಂಗೆ ನೆನೆಸ್ಕೋಬೇಕು. ಅಯ್ಯೋ, ಉಂಡು ಮನೆಗೆ ಜಂತೆ ಎಣ್ಸ ನನ್ನ ಮಕ್ಕಳವರು. ಅದಕ್ಕೆ ಮತ್ತೆ ಏನೇ ಅಂದ್ರೂ ನಂಬಲ್ಲ ಅವ್ರನ್ನ. ನೋಡು, ದುಂಡು ಮಾಡ್ಕೊಂಬತ್ತಕ ಇದ್ದು ನಾವು ನಮ್ಮ ಆಟ ಕೊಟ್ಟಿದ್ದೀವಿ. ನಮ್ಮ ಅಯ್ಯಪ್ಪ ಹೇಳಿ ಟ್ರೈನಿಂಗ್ ಕಳಿಸಿ ಅದು ಎಗ್ರೆಸ್ ಮಾಡೋದೇನ ಒಳ್ಳೆ ಅಂಗಡಿಗೆ ಹೋಗಿ ಕಲ್ತ್ಕೊಂಬರಪ್ಪ ಅಂತ ಹೇಳಿ ಕಳ್ಸೈತೆ. ಅವಳು ನಮ್ಮ ಹೊಲ್ದಾಗೆ ಎಲೆ ಬಳ್ಳಿ ಎಲ್ಲ ಬೆಳ್ಕೊಂಡ್ಲು. ನಮ್ಮ ಅಮ್ಮಯ್ಯ ಹೇಳಿ ಸೈಟಿನ ಜಾಗದಾಗೆ ಅಡಿಕೆ ಸೊಸಿ ಬೆಳ್ಕಮ್ಮ ಕೇಳ್ತಾ ನಮ್ಮ ಅಮ್ಮಯ್ಯ. ಎಷ್ಟಾಗಿದ್ದೀವಕ್ಕ, ಇವತ್ತೇ ನೆನೆಸ್ಕೊಂತಾರೇನಕ್ಕ. ಆಸರಿಲ್ಲದ ಜನ ಈಗಿನ ಜನಗಳಿಗೆ ಒಳ್ಳೇದು ಮಾಡಬಾರ್ದು ಗಂಗಕ್ಕಯ್ಯ. ಎಷ್ಟು ನಾವಿವತ್ತು ಕಷ್ಟ ಸುಖ ನೋಡ್ಕೊಂಡಿದ್ದೀವಿ ಗೊತ್ತೇ. ತಿರ್ಗಾ ಮನೆಗೆ ನಮ್ಮಯ್ಯಪ್ಪೆಲ್ಲ ಅಂಗಡಿಗಳು ರೇಷನ್ ಎಲ್ಲ ಪಾಕೆಟ್ ಹೊಡೆದವೆಲ್ಲ ತರೋದು. ತಿರ್ಗಿ ಇಂಥದ್ದಿಲ್ಲಪ್ಪ ಅಂದರೆ ಎಲ್ಲ ನಮ್ಮ ಅಂಗಡಿಗಳದೇ ತತ್ತಿದ್ದು. ತರಕಾರಿನೇ ನಮ್ಮ ಮಾಮ ತರೋದು, ಇಲ್ಲಾಂದ್ರೆ ನಮ್ಮ ಅತ್ತೆ ಆತನ ಒಂದು ತಗೊಂಡ್ರೆ ನಮ್ಮ ಮಾಮ ಒಂದಿಷ್ಟು ಏನಂತ ತರೋದು. ಈ ಅಪ್ಪಗೆ ನಾನು ಫೋನ್ ಮಾಡಿ ಹೇಳ್ತಿದ್ದೆ, ಬರ್ಬೇಕಾದ್ರೆ ಈ ಅಪ್ಪನೇ ತರೋದು. ಎಲ್ಲ ದುಡ್ಡು ಮಾಡ್ಕೊಬಿಟ್ರೆ ದುಡ್ಡು ಕಾಸು ಎಲ್ಲ ಖರ್ಚಾಗಲಿಲ್ಲ, ಹಂಗೆ ಉಳ್ಕೊಬಿಡ್ತು. ಇವಾಗೆಲ್ಲ ದುಡ್ಡು ಐತಲ್ಲ, ಯಾರ್ದೇನು ಅಂತ ಹೋಗಿದ್ದಾರೆ. ದುಡ್ಡೇನು ಮುಖ್ಯ ಅಲ್ಲ ಗಂಗಕ್ಕ. ಇವತ್ತಿರುತ್ತೆ ನಾಳೆಗೆ ಹೋಗುತ್ತೆ. ಮನುಷ್ಯರು ಆಗ್ತಾರೆ ಹೋಗ್ತಾರೆ ಎಂಬುದು ನೆನಪಿಕ್ಕಬೇಕು. ಮನುಷ್ಯರು ಆಗ್ತಾರೆ ಇಲ್ವಾ ಅಂತ ಹೇಳಿ ಹಿಂಗೆ ಮಾಡಿದ್ರೆ ಇನ್ನೊಂದು ದಿನ ಯಾರನ್ನ ನಂಬ್ತಾರೆ ಇಂಥರ್ನ. ನಾವಂತಿನ ಜೀವನ ಪರ್ಯಂತ ನಾನು ನನ್ನ ಗಂಡವ್ರು ಇಬ್ಬರೂ ನಂಬಲ್ಲ. ಹೇಳಮ್ಮ, ಒಳ್ಳೆ ನನ್ನ ಮಕ್ಕಳಲ್ಲ ಅಂತರ್ಗ ಆಸ್ಕಾರ ಮಾಡೋದಕ್ಕಿನ್ನ ಒಂದು ನಾಯಿ ಸಾಕು. ಒಂದು ನಾಯಿ ಮುದ್ದೆ ಹಾಕಿದ್ರೆ ಎಷ್ಟೋ ವಾಸಿ. ನೀಯತ್ತಾಗಿರ್ತಾವ ನಾಯಿಗಳು. ಇವು ನೀಯತ್ತಿಲ್ಲ, ಇವಕ್ಕೆ ನಿಜವಾಗ್ಲೂ ನೀಯತ್ತಿಲ್ಲಮ್ಮ. ನಮಗೆ ಗೊತ್ತೈತೆ ಬಾರಕ್ಕ ಅವ್ರನ್ನ ಹೆಂಗೆ ಬಗ್ಗಿಸ್ಬೇಕು ಅಂತ ಹೇಳಿ. ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಇನ್ನೇನೇ ಬಂದು ಕೇಳ್ಕೊಂಡ್ರು ನಾವು ಮಾತ್ರನ ನೋಡು ಹೆಂಗೆ ಇನ್ನು ನಾವು ಇದಾಗ್ತೀವಿ ಅಂತ ಅವರೇ ನಮಗೆ ಬುದ್ಧಿ ಕಲಿಸ್ತಾರೆ. ನಾವು ಬುದ್ಧಿ ಇಲ್ದಂಗೆ ಬಿಡತ್ತ ಅಂತ ಹೇಳಿ ಒಳ್ಳೇದು ಮಾಡಕ್ಕೆ ಹೋಗ್ತೀವಿ. ಅವರೇ ನಮಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ಇವಾಗ ಅವರಿಂದಲೇ ನಾವೀಗ ಕಲ್ತ್ಕೋಬೇಕಾಯ್ತು ಪಾಠನ. ಅವರೇ ನಮಗೆ ಪಾಠ ಕಲಿಸ್ತಾ ಇದ್ದಾರೆ. ಸಿಗ್ಲಿ ನನ್ನ ಮಗುಗೈದ ಫಸ್ಟ್ ಪ್ರಕಾಶನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಸುಮ್ಮನೆ ಬಿಡಲ್ಲ. ದುಡ್ಡು ಇಷ್ಟನ್ನ ತಗೊಂಡೋಗಿರೋದು 50 ಸಾವಿರ ಆಗೈತೆ. ನಮಗೆಲ್ಲ ಲಾಸ್ ಆಗಿರೋದು ಅದೆಲ್ಲ ಸೇರಿ 2 ಲಕ್ಷ ದುಡ್ಡು ನಾವು ಬಿಡಲ್ಲ. 2 ಲಕ್ಷ ದುಡ್ಡು ಇಸ್ಕೊಂತೀನಿ, ನಾನು ಬಿಡಲ್ಲ.
ಇವಾಗ ಡಿಂಪಕ್ಕ ಕೈ ಹಿಂಗಾಗೈತೆ ಅಂದ್ರೆ ಅದಕ್ಕೂ 1,00,000 ದಂಡ ಹಾಕ್ಬೇಕು. ಅವಾಗ ಕೈಗೆ ಸೊಳಿ ಜ್ವರ ಬಂದ್ರೆ ರಾತ್ರೆಲ್ಲ ಪಾಪ ನಿದ್ದೆ ಮಾಡಿಲ್ಲ ನೋಡಿ. ಹಿಂಗಾದ್ರೆ ಹೆಂಗೆ ಯಾರು ಸುಮ್ಮನೆ ಬಿಡ್ತಾರೆ ಹೇಳ್ರಿ? ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡೋದಕ್ಕಂತ ಆಗಲ್ಲ. ಸರಿಯಾಗಿ ಅವ್ನಿಗೆ ಪಾಠ ಕಲಿಸ್ತೀನಿ ನಾನು. ನನ್ನ ಗಂಡ ಜೀವನ ಪರ್ಯಂತ ಅವ್ರಿಬ್ರು ನಮ್ಮ ಮನೆ ಹೊಸಲು ತೋಡ್ಸಲ್ಲ, ನಾವು ಜೀವನ ಪರ್ಯಂತ ಅವ್ರನ್ನ ನಂಬಲ್ಲ. ಏನೇ ಬಂದ್ರೂ ನಾವಂತ ಅವ್ರನ್ನ ಕಣ್ಣಾಗ ಸಮೇತ ನೋಡಲ್ಲ. ನನಗೆ ಅಷ್ಟು ಸಿಟ್ಟು ಬಂದೈತಿ. ಎಷ್ಟಾಗಿದ್ದೀವಿ ಹೇಳ್ರಿ ನಾನು ನನ್ನ ಗಂಡ? ಏನೋ ನಾವು ಅಂತ ಕೇಣಿಸೋಣಿ ಮಾಡಿದರೆ ನೀವೇ ಹೇಳ್ಬಿಡ್ರಿ, ನೀವು ಹಿಂಗೆ ಮಾಡಿದ್ರ ಅಂತ ಹೇಳಿ. ನಾವು ಮತ್ತೆ ಕಷ್ಟಕ್ಕಾಗಿದ್ದೀವಿ ಅಂದ್ರೆ ನಮ್ಗೆ ಹೊಟ್ಟೆ ಉರಿಯೋಕ್ಕಿಲ್ಲ. ಮತ್ತೆ ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.